ರಷ್ಯಾ ತನ್ನನ್ನು ತಾನು ರಕ್ಷಿಸಲು ನಿರ್ಮಿಸಿದ ಅಭೇದ್ಯ ಕೋಟೆಯ ಬಗ್ಗೆ ನಿಮಗೆ ಗೊತ್ತಾ? ಏನಿದು ಪೆರಿಮೀಟರ್? ಮಾನವರಹಿತ ಅಣ್ವಸ್ತ್ರ ದಾಳಿ ಈ ಪರಿಯೂ ಸಾಧ್ಯವೇ? ಸ್ನೇಹಿತರೆ, ಉತ್ತರ ಅಮೆರಿಕಾ ಖಂಡದಲ್ಲಿರುವ ಅಮೆರಿಕ ದೇಶವು ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವ ವೆನಿಜುವೆಲಾ ದೇಶದ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷನನ್ನ ಕ್ಷಣ ಮಾತ್ರದಲ್ಲಿ ಲಿಫ್ಟ್ ಮಾಡಿ ಅಮೆರಿಕಕ್ಕೆ ಕೊಂಡೊಯ್ದದ್ದನ್ನ ನಾವೆಲ್ಲ ನೋಡಿದ್ದೇವೆ. ಬೇರೊಂದು ದೇಶದ ನೆಲಕ್ಕೆ ಈ ರೀತಿ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿಯನ್ನ ಕೊಂಡೊಯ್ಯುವುದು ಜಾಗತಿಕ ರಾಜಕಾರಣದ ಸಭ್ಯ ಲಕ್ಷಣ ಅಲ್ಲ ಎಂಬ ಮಾತುಗಳು ಕೇಳಿ ಬಂದರೂ ಕೂಡ ಇವತ್ತು ಅಮೆರಿಕಾದಂತಹ ಬಲಾಢ್ಯ ರಾಷ್ಟ್ರಗಳು ಇಂತಹ ಮಾತುಗಳಿಗೆ ಕ್ಯಾರೆ ಅನ್ನದೇ ಈ ರೀತಿಯ ಕೃತ್ಯಗಳನ್ನು ಎಸಗ್ತಾನೆ ಬರ್ತಾ ಇದೆ. ಅಮೆರಿಕ ತಾನು ಯಾರನ್ನಾದರೂ ಹೊಡೆಯುವ ಮುಂಚೆ ಆಲೋಚಿಸುವ ಎರಡೇ ಎರಡು ವಿಚಾರಗಳು ಯಾವುದು ಅಂದರೆ, ಆ ದೇಶದ ಬಳಿ ತನಗೆ ಬೇಕಾದದ್ದು ಇದೆಯೇ ಅಥವಾ ಆ ದೇಶದಲ್ಲಿ ಅಣುಬಾಂಬ್ ಇದೆಯೇ? ಮೊದಲನೇ ಪ್ರಶ್ನೆಗೆ ಹೌದು ಮತ್ತು ಎರಡನೇ ಪ್ರಶ್ನೆಗೆ ಇಲ್ಲ ಎಂಬ ಉತ್ತರಗಳು ಕಂಡು ಬಂದರೆ ಆ ದೇಶದ ಮೇಲೆ ನಿರಾಯಾಸವಾಗಿ ದಾಳಿ ಮಾಡುತ್ತದೆ. ಎರಡನೆಯ ಪ್ರಶ್ನೆಗೆ ಹೌದು ಎಂಬ ಉತ್ತರ ಬಂದರೆ ಆ ದೇಶದ ಮೇಲೆ ಯಾವತ್ತೂ ದಾಳಿ ಮಾಡಲು ಅಮೆರಿಕ ಹಿಂದೇಟು ಹಾಕ್ತದೆ. ಆ ಕಾರಣಕ್ಕಾಗಿಯೇ ಇಲ್ಲಿಯವರೆಗೆ ರಷ್ಯಾ ಮತ್ತು ಅಮೆರಿಕಾದ ನಡುವೆ ಶೀತಲ ಸಮರ ನಡೀತದೆಯೇ ಹೊರತು ನೇರ ಯುದ್ಧ ನಡೆದಿಲ್ಲ. ಇದೊಂದೇ ಅಲ್ಲ, ರಷ್ಯಾ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಭೇದ್ಯವಾದಂತಹ ಕೋಟೆಯೊಂದನ್ನು ಕೂಡ ಕಟ್ಟಿಕೊಂಡಿದೆ. ಈ ಕೋಟೆ ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ರಷ್ಯಾ ಒಂದು ವೇಳೆ ಎಲ್ಲರನ್ನೂ ಕಳೆದುಕೊಂಡರೂ ಕೂಡ ಈ ತಂತ್ರಜ್ಞಾನದ ಮೂಲಕ ಶತ್ರು ದೇಶಗಳ ಮೇಲೆ ಅಣ್ವಸ್ತ್ರ ದಾಳಿ ಮಾಡಬಹುದು. ಈ ಕೋಟೆ ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ರಷ್ಯಾ ಒಂದು ವೇಳೆ ಎಲ್ಲರನ್ನೂ ಕಳೆದುಕೊಂಡರೂ ಕೂಡ ಈ ತಂತ್ರಜ್ಞಾನದ ಮೂಲಕ ಶತ್ರು ದೇಶಗಳ ಮೇಲೆ ಅಣ್ವಸ್ತ್ರ ದಾಳಿ ಮಾಡಬಹುದು. ಇಂತಹ ಅಸಾಧಾರಣ ಕೋಟೆಯ ಕಾರಣಕ್ಕಾಗಿಯೇ ಇವತ್ತಿಗೂ ಅಮೆರಿಕ ರಷ್ಯಾದ ಮೇಲೆ ನೇರ ಯುದ್ಧಕ್ಕೆ ಇಳಿದಿಲ್ಲ. ಅಷ್ಟಕ್ಕೂ ಈ ತಂತ್ರಜ್ಞಾನ ಯಾವುದು ಅಂತ ನೋಡೋದಾದರೆ ಇದೇ ಪೆರಿಮೀಟರ್ ವ್ಯವಸ್ಥೆ. ಹಾಗಾದ್ರೆ ಏನಿದು ಪೆರಿಮೀಟರ್ ಅನ್ನೋದನ್ನ ಈಗ ನೋಡೋಣ. ಅಮೆರಿಕ ನಾವಾಗಿ ಅಣ್ವಸ್ತ್ರ ಬಳಸಲ್ಲ ಅಂತ ಎಷ್ಟೇ ಬಾರಿ ಹೇಳಿದ್ರೂ ಕೂಡ ಅದನ್ನ ನಂಬಲು ಯಾವ ದೇಶಗಳು ತಯಾರಿಲ್ಲ. ಯಾಕಂದ್ರೆ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಉದಾಹರಣೆಗಳು ಕಣ್ಣ ಮುಂದೆ ಹಾಗೇ ಇದೆ. ಹಾಗಾಗಿ ರಷ್ಯಾದ ರಾಜತಾಂತ್ರಿಕರಿಗೆ ಈ ಅಳುಕು ಇದ್ದೇ ಇತ್ತು. ಒಂದು ವೇಳೆ ಅಮೆರಿಕ ಮಾಸ್ಕೋದ ಮೇಲೆ ದಾಳಿ ಮಾಡಿ ರಷ್ಯಾದ ಆಡಳಿತಗಾರರನ್ನು ಸಾಯಿಸಿ ಬಿಟ್ಟರೆ ಅಂತ ಅಳುಕು ಇದ್ದ ಕಾರಣ ರಷ್ಯಾದ ಅಣ್ವಸ್ತ್ರಗಳನ್ನ ಬಳಸಲು ಬೇಕಿದ್ದಂತಹ ಮಾನವ ತಲೆಗಳು ಉರುಳಿ ಹೋದರೂ ಕೂಡ ಚೈನ್ ಆಫ್ ಕಮಾಂಡ್ ಮೂಲಕ ಮಾನವ ರಹಿತವಾಗಿ ಅಣ್ವಸ್ತ್ರ ಲಾಂಚ್ ಮಾಡಲು ಪೆರಿಮೀಟರ್ ಎಂಬ ಅಭೇದ್ಯ ಕೋಟೆಯ ವ್ಯವಸ್ಥೆಯನ್ನು ನಿರ್ಮಿಸಿತು. ಈ ಪೆರಿಮೀಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಈ ಪೆರಿಮೀಟರ್ ವ್ಯವಸ್ಥೆಯಲ್ಲಿ ರಷ್ಯಾ ತನ್ನ ದೇಶದಾದ್ಯಂತ ಎಲ್ಲ ಮುಖ್ಯ ನಗರಗಳು, ಲ್ಯಾಬೊರೇಟರಿಗಳು, ಕೈಗಾರಿಕೆಗಳು, ಜಲಾಶಯಗಳು ಮುಂತಾದ ಸೂಕ್ಷ್ಮ ವಲಯ ಸೌಕರ್ಯ ಪ್ರದೇಶಗಳಲ್ಲಿ ನೆಲ, ಜಲ, ಆಕಾಶದಲ್ಲಿ ಸೆನ್ಸರ್ಗಳನ್ನು ಅಳವಡಿಸಿದೆ. ಈ ಸೆನ್ಸರ್ಗಳು ಪರಮಾಣು ಸ್ಫೋಟಗಳಿಂದ ಆಗಬಹುದಾದಂತಹ ಭೂಕಂಪನ, ವಿಕಿರಣ ಚಟುವಟಿಕೆಗಳನ್ನು ಗುರುತಿಸುತ್ತದೆ ಮತ್ತು ಆ ದಾಳಿಗೆ ಉತ್ತರವಾಗಿ ರಷ್ಯನ್ ರಕ್ಷಣಾ ವ್ಯವಸ್ಥೆಗಳು ಕೊಡಬೇಕಾದಂತಹ ಆಜ್ಞೆಗಳನ್ನು ಕೂಡ ಕೊಡಲಾಗಿರುತ್ತೆ. ಒಂದು ವೇಳೆ ಅಮೆರಿಕದ ಬಾಂಬ್ ದಾಳಿಯಿಂದ ರಷ್ಯಾದ ಅಧ್ಯಕ್ಷ, ಪ್ರಧಾನಿ ಹಾಗೂ ಸೈನ್ಯದ ಮುಖ್ಯಸ್ಥರು ಎಲ್ಲರೂ ಏಕಕಾಲದಲ್ಲಿ ಹತರಾದರೆ ಬಾಂಬ್ ಬಿದ್ದ ಜಾಗದಲ್ಲಿ ನೆಲ ಅದುರಿ ವಿಕಿರಣ ಹೊರಚೆಲ್ಲಿದಾಗ ಸೆನ್ಸರ್ಗಳು ಇದನ್ನು ಗ್ರಹಿಸುತ್ತದೆ. ಇದಾದ ಇಂತಿಷ್ಟು ಸಮಯದ ಒಳಗೆ ಸೆನ್ಸರ್ ಸಂದೇಶದ ಮೂಲಕವೇ ಅಮೆರಿಕದ ಕಡೆಗೆ ಮುಖ ಮಾಡಿ ಇಡಲಾಗಿರುವಂತಹ ಮಿಸೈಲ್ಗಳು ಹಾರುವಂತೆ ಆದೇಶ ಕೊಡುವಂತಹ ಸ್ವಿಚ್ಗಳು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಯಾವ ಮನುಷ್ಯರ ಸಹಾಯವೂ ಇಲ್ಲದೆ ಕ್ಷಣ ಮಾತ್ರದಲ್ಲಿ ತನ್ನ ನೆಲದ ಒಡಲಲ್ಲಿ ಅಡಗಿಸಿಟ್ಟಿದ್ದಂತಹ ತನ್ನ ಸಬ್ಮರೀನ್ಗಳಲ್ಲಿ ಪೇರಿಸಿಟ್ಟಿದ್ದಂತಹ ಅಷ್ಟು ಅಣ್ವಸ್ತ್ರಗಳು ಅಮೆರಿಕಾದ ಬೇರೆ ಬೇರೆ ನಗರಗಳ ಮೇಲೆ ದಾಳಿ ಮಾಡುವಂತೆ ಆದೇಶವನ್ನು ನೀಡುತ್ತದೆ. ಇದೊಂದು ಸಿನಿಕತನ ಅಂತ ಅನಿಸಬಹುದು, ಆದರೆ ಈ ಪೆರಿಮೀಟರ್ ವ್ಯವಸ್ಥೆಯೇ ರಷ್ಯಾದ ಅಭೇದ್ಯ ಕೋಟೆಯಾಗಿದೆ. ಯಾವತ್ತಿಗೂ ಅಮೆರಿಕ ರಷ್ಯಾದ ವಿರುದ್ಧ ನೇರ ಯುದ್ಧಕ್ಕೆ ಹೋಗದೇ ಇರೋದಕ್ಕೆ ಈ ಪೆರಿಮೀಟರ್ ವ್ಯವಸ್ಥೆಯೇ ಕಾರಣ. ಸಂಪೂರ್ಣ ನಾಯಕತ್ವ ನಾಶವಾದರೂ ಕೂಡ ಪ್ರತಿ ದಾಳಿ ಖಚಿತ ಎಂಬ ಬೆದರಿಕೆ ಇದ್ದಾಗ ಶತ್ರುಗಳು ದಾಳಿ ನಡೆಸಲು ಸಾಧ್ಯವೇ? ಭಾರತ ಕೂಡ ಅತಿ ಶೀಘ್ರವಾಗಿ ಈ ಪೆರಿಮೀಟರ್ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.